ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಸ್ಕೀಮ್ ತಂದಿದ್ದಾರೆ. ಅಂದರೆ SC ST ಹಿಂದುಳಿದ ವರ್ಗವ್ರಿಗೆ ಯಾರು ಬಡ ಅಭ್ಯರ್ಥಿಗಳಿರ್ತೀರಾ ಅವ್ರಿಗೆ ಫ್ರೀ ಕೋಚಿಂಗ್ ಅಂತ ಸಮಾಜ ಕಲ್ಯಾಣ ಇಲಾಖೆ ಪರೀಕ್ಷಾ ಪೂರ್ವ ತರಬೇತಿ ಬೆಂಗಳೂರಿನಲ್ಲಿ. ಇದರಲ್ಲಿ ಯಾರು UPSC IASಗೆ ಮತ್ತು KPSC SSCದು ಬ್ಯಾಂಕಿಂಗು ರೈಲ್ವೇಸು ಈ ಗೌರ್ಮೆಂಟ್ ಜಾಬ್ಸ್ಗೆ ಯಾರು ಟ್ರೈ ಮಾಡ್ತಾಯಿದ್ದೀರಾ ಇದಕ್ಕೆ ಕೋಚಿಂಗ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವರು ಫ್ರೀಯಾಗಿ ಕೋಚಿಂಗ್ ನಿಮಗೆ ಕೊಡ್ತಾರಂತ ಸ್ಕೀಮ್ ತಂದಿದ್ದಾರೆ. ಇದರಲ್ಲಿ ಯಾರು ಬರ್ತಾರೆ ಡೀಟೇಲ್ ಆಗಿ ಹೇಳ್ತೀನಿ. ಫ್ರೆಂಡ್ಸ್, ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾರೆ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಭ್ಯರ್ಥಿಗಳಿಗೆ ಕೇಂದ್ರ ಲೋಕಸೇವಾ ಆಯೋಗದ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ ಬ್ಯಾಂಕಿಂಗು ಗ್ರೂಪ್ C ಮತ್ತು SSC ಹುದ್ದೆಗಳಿಗೆ ಫ್ರೀಯಾಗಿ ಕೋಚಿಂಗ್ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ಈ ಕೋಚಿಂಗು ಟ್ರೈನಿಂಗ್ ಎಷ್ಟು ತಿಂಗಳಿರುತ್ತೆ ಅಂದರೆ 3 ರಿಂದ 9 ತಿಂಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ ಕೋಚಿಂಗ್ ಇದೆ ಅಂತ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ತರಬೇತಿ ಬಂದು UPSC KS ಬ್ಯಾಂಕಿಂಗು SSC ಗ್ರೂಪ್ C ಹುದ್ದೆಗಳು ಯಾವುದಾದ್ರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದ್ದರೆ ನಿಮಗೆ ಫ್ರೀಯಾಗಿ ಕೋಚಿಂಗ್ ಕೊಡ್ತಾರಂತೆ. ನೀವು ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಮೇ ತಿಂಗಳಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಯಾರು ಎಕ್ಸಾಮ್ ಕ್ವಾಲಿಫೈ ಮಾಡ್ತಾರೆ ಅವ್ರಿಗಷ್ಟೇ ಕೋಚಿಂಗ್ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಸ್ಕಾಲರ್ಶಿಪ್ ಥರನೂ ಇಷ್ಟು ಅಮೌಂಟ್ ಅಂತ ನಿಮಗೆ ಕೊಡ್ತಾರೆ ಫ್ರೀಯಾಗಿ ಓದೋಕ್ಕೆ. ತಿಂಗಳು ಕೊಡ್ತಾರೆ. ಅದಾದಮೇಲೆ ನಿಮಗೆ ಅಡ್ಮಿಟ್ ಕಾರ್ಡ್ ಪ್ರವೇಶ ಪತ್ರ ಕೊಡ್ತಾರೆ ಜೂನ್ ತಿಂಗಳಲ್ಲಿ. ಮತ್ತು ಕೌನ್ಸ್ಲಿಂಗ್ ನಡೆಯುತ್ತೆ ಜುಲೈ ಫಸ್ಟ್ ವೀಕಲ್ಲಿ. ಅದಾದಮೇಲೆ ತರಬೇತಿ ಪ್ರಾರಂಭ ಆಗೋದು ಜುಲೈ ಅಂದರೆ ಆಗಸ್ಟ್ವರೆಗೂ ನಿಮಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಫ್ರೀ ಕೋಚಿಂಗು. ನೀವು ಎಲ್ಲೆಲ್ಲಿ ಎಕ್ಸಾಮ್ ಅಂದರೆ ಕೋಚಿಂಗ್ ಎಲ್ಲಿ ಸೆಂಟರ್ ತೊಗೊಬೇಕಂದ್ರೆ ಫ್ರೆಂಡ್ಸ್, ನೀವು ತರಬೇತಿ ತೊಗೊಳ್ಳೋದು UPSCಗೆ ಬಂದು ದೆಹಲಿ, ಹೈದರಾಬಾದು, ಬೆಂಗಳೂರು 3 ಕಡೆ ನೀವು ತೊಗೊಬಹುದು. ಇದಕ್ಕೆ ತರಬೇತಿ ವೆಚ್ಚ ಬಂದು ದೆಹಲಿಯಲ್ಲಿ 1,60,000 ಮತ್ತು ಹೈದರಾಬಾದ್ 1,05,000 ಮತ್ತು ಬೆಂಗಳೂರಲ್ಲಿ ಬಂದು 85,000. ಇದು ಗೌರ್ಮೆಂಟೇ ಪೇ ಮಾಡುತ್ತೆ, ನೀವೇನು ಪೇ ಮಾಡೋಂಗಿಲ್ಲ, ಫ್ರೀ ಇರುತ್ತೆ. ಅದಾದಮೇಲೆ ನಿಮಗೆ ಸ್ಕಾಲರ್ಶಿಪ್ ಥರ ನಿಮಗೆ ಒಂದು ಬುಕ್ಸ್ಗೆ ಅದಕ್ಕೆಲ್ಲ ನಿಮಗೆ ಕಾಸು ಕೊಡ್ತಾರೆ ತಿಂಗಳಿಗೆ. ದೆಹಲಿಯಲ್ಲಿ ನೀವೇನಾದರೂ ಓದ್ತಾ ಇದ್ರೆ ನಿಮಗೆ 10,000 ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಬರುತ್ತೆ. ಅದಾದಮೇಲೆ ಹೈದರಾಬಾದಲ್ಲಿ 8,000, ಬೆಂಗಳೂರಲ್ಲಿ ಓದ್ತಾ ಇದ್ದೀರಂದರೆ 6,000 ಕೊಡ್ತಾರೆ. ಅದಾದಮೇಲೆ ನಿಮಗೆ ಪ್ರಯಾಣ ಭತ್ಯೆ ಅಂತ ನಿಮಗೆ ಟ್ರಾವೆಲಿಂಗ್ ಏನಾದರೂ ಇದ್ದರೆ ಅದು ಸಹ ಕೊಡ್ತಾರೆ. ಅದಾದಮೇಲೆ KSಗೆ ಬೆಂಗಳೂರು, ಧಾರವಾಡ, ಬೆಳಗಾವಿ, ಕಲಬುರಗಿ ಇಲ್ಲಿ 4 ಕಡೆ ನಿಮಗೆ ಸೆಂಟರ್ ಸಿಗುತ್ತೆ. ಮತ್ತು ನಿಮಗೆ ತರಬೇತಿ ವೆಚ್ಚ ಬಂದು 70,000 ಇರುತ್ತೆ. ಇದು ಗೌರ್ಮೆಂಟಿಂದಾನೇ ಪೇ ಮಾಡ್ತಾರೆ. ನಿಮಗೆ ಪ್ರತಿ ತಿಂಗಳು 4,000ದಿಂದ 6,000ವರೆಗೂ ನಿಮಗೆ ಕೊಡ್ತಾರೆ. ಅದಾದಮೇಲೆ ನೀವು ಗ್ರೂಪ್ C ಹುದ್ದೆಗಳಿಗೆ ತಯಾರಿ ಮಾಡ್ತಾ ಇದ್ದೀರಂದರೆ ಇಲ್ಲೂ ಸಹ 5 ಸೆಂಟರ್ಸ್ ಕೊಟ್ಟಿದ್ದಾರೆ. ಬೆಂಗಳೂರು, ಧಾರವಾಡ, ಬೆಳಗಾವಿ, ದಾವಣಗೆರೆ, ಕಲಬುರಗಿ 25,000 ಇದೆ ಫ್ರೆಂಡ್ಸ್. ಅದಾದಮೇಲೆ ನಿಮ್ಗೆ ಇಲ್ಲೂ ಸಹ ನಿಮಗೆ 4,000ದಿಂದ 6,000ವರೆಗೂ ನಿಮಗೆ ಪ್ರತಿ ತಿಂಗಳು ಕೊಡ್ತಾರೆ. ಬ್ಯಾಂಕಿಂಗು ಇದೆ ಮತ್ತು SSCನೂ ಸಹ ಇದೆ. ಇದು ನೋಟಿಫಿಕೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಅಪ್ಲೈ ಮಾಡುವ ವೆಬ್ಸೈಟು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರು ಇಂಟ್ರೆಸ್ಟ್ ಇದ್ದರೆ ಡೌನ್ಲೋಡ್ ಮಾಡಿಕೊಂಡು ಒಂದು ಕಿತ್ತ ಓದ್ಕೊಂಡು ನೋಡ್ಕೊಳ್ಳಿ. ಸ್ವಲ್ಪ ಕಂಡೀಷನ್ಸ್ ಕೊಟ್ಟಿದ್ದಾರೆ ಈ ಹುದ್ದೆಗಳೇ ಅಪ್ಲೈ ಮಾಡಬೇಕಂದ್ರೆ. ನೀವು ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು, ಏಜ್ ಸಹ ಕೊಟ್ಟಿದ್ದಾರೆ, 35 ವರ್ಷ ಮೀರಬಾರ್ದು ಅಂತ ಹೇಳಿದ್ದಾರೆ. ಅದಾದಮೇಲೆ ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ಡೌನ್ಲೋಡ್ ಮಾಡಿಕೊಂಡು ನೋಡಿಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ್. ಏನಾದರೂ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.